ಸರ್ ಇದೇನ್ RTI ಕಾಯ್ದೆ ಅನ್ನೋದು ಏನೈತೆ, ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ಅಂತ, ಇದು 2005ರಲ್ಲಿ ಬಂದಿರೋ ಅಂತ ಒಂದು ಸೋಷಿಯಲ್ ಎನಾಕ್ಟ್ಮೆಂಟ್. ಇದು ಪ್ರತಿಯೊಬ್ರು ತಿಳ್ಕೊಳ್ಬೇಕಾಗಿರೋಂತಹ ಕಾಯ್ದೆ. ಈ ನಾವು ಸಮಾಜದಲ್ಲಿ ಇದ್ದೀವಿ ಅಂತ ಅಂದ್ರೆ ಇದು ಆದರ್ಶ್ ಸೊಸೈಟಿ ಸ್ಕ್ಯಾಮು, 2G ಸ್ಪೆಕ್ಟ್ರಮ್ ಸ್ಕ್ಯಾಮು, ಕಾಮನ್ವೆಲ್ತ್ ಸ್ಕ್ಯಾಮ್ ಇಂದ ಹಿಡಿದು ಈಗ ಮೂಡಾ ಸ್ಕ್ಯಾಮ್ ಬಯಲಿಗೆ ಬರೋದಕ್ಕೆ ಈ RTI ಕಾಯ್ದೆನೆ ಕಾರಣ. ಈ RTI ಕಾಯ್ದೆ ಪಬ್ಲಿಕ್ ಫ್ರೆಂಡ್ಲಿ ಎನಾಕ್ಟ್ಮೆಂಟ್. ಇದು ಒಂಥರ ಸರ್ಕಾರಗಳಿಗೆ ಡೆತ್ ನೋಟ್ ಇದ್ದಂಗೆ. ಇದು ಯಾಕಾದ್ರೆ ಮಾಡ್ಬಿಟ್ನಪ್ಪ ಅಂತೇಳಿ ಈಗ ಸಫರ್ ಮಾಡ್ತಿರಂತದ್ದು. ಇದು ಬಹಳ ಸಿಂಪಲ್ ಸರ್. ಈ ಕಾಯ್ದೆ ಒಳಗಡೆ ಇನ್ಫಾರ್ಮೇಶನ್ ಅಂದ್ರೆ ಏನು ಅಂತ, ಇನ್ಫಾರ್ಮೇಶನ್ ಅಂದ್ರೆ ಮಾಹಿತಿ ಅಂತ ಅಂದ್ರೆ ಬರೀ ಏನೋ ಪತ್ರದಲ್ಲಿರೋದು ಈ ರೀತಿ ಅಲ್ಲ. ಮಾಹಿತಿ ಅಂತ ಅಂದ್ರೆ ಸರ್ ಈ ದಾಖಲೆಗಳು ಸಹ ಮಾಹಿತಿ. ಇದರಲ್ಲಿ ವಸ್ತು ಆಗಿರ್ಬೋದು, ಸ್ಯಾಂಪಲ್ಸ್ ಆಗಿರ್ಬೋದು, ಪ್ರತಿಯೊಂದೂ ಮಾಹಿತಿ ಅಂತಾನೆ ಕನ್ಸಿಡರ್ ಮಾಡಿರೋದು ಇಲ್ಲಿ ಡೆಫಿನೇಷನ್ ಇರೋದು. ಈಗ ಉದಾಹರಣೆಗೆ ಸರ್ ಏನೋ ಒಂದು ಪ್ರಾಡಕ್ಟ್ ನ ಸರ್ಕಾರದಿಂದ ಮಾರಾಟ ಮಾಡ್ತಿರ್ತಾರೆ. ಆ ಪ್ರಾಡಕ್ಟ್ ಗಳಲ್ಲಿ ಸ್ಯಾಂಪಲ್ ಕೊಡಿ, ಡಾಂಬರ್ ಹಾಕ್ತಿರ್ತಾರೆ. ಆ ಡಾಂಬರ್ ಹಾಕಿರೋದ್ರಲ್ಲಿ ನಮಗ್ ಸ್ಯಾಂಪಲ್ ಕೊಡಿ ಅಂತ ಅನ್ನೋದನ್ನು ಸಹ ಮಾಹಿತಿ. ಇದನ್ನ ಲಿಖಿತವಾಗಾದ್ರೂ ಕೇಳ್ಬೋದು, ಅಥವಾ ವಸ್ತು ಮುಖಾಂತರನಾದ್ರೂ ಕೇಳ್ಬೋದು, ಅಥವಾ ಎಲೆಕ್ಟ್ರಾನಿಕ್ ಮುಖಾಂತರನಾದ್ರೂ ಕೇಳ್ಬೋದು. ಇಷ್ಟೆಲ್ಲ ಸ್ಕೋಪ್ ಇರೋಂಥದ್ದು ಮಾಹಿತಿ ಹಕ್ಕು ಕಾಯ್ದೆ ಒಳಗಡೆ. ಇದರಲ್ಲಿ ಸರ್ ಸೆಕ್ಷನ್ 6 ಒಳಗಡೆ ನಾವು ಒಂದು ಅರ್ಜಿ ಹಾಕ್ತಿವಿ, ಮಾಹಿತಿ ಹಕ್ಕು ಕಾಯ್ದೆ ಅಡಿ ಅರ್ಜಿ. ಯಾರ್ಯಾರಿಗೆ ಅರ್ಜಿ ಹಾಕ್ತಿವಿ ಅಂತ ಅಂದ್ರೆ ಈ ಸರ್ಕಾರದ ಕಚೇರಿಗಳು ಏನಿರ್ತವೆ, ಸರ್ಕಾರದಿಂದ ಅನುದಾನ ಪಡೆದಂತಹ ಕಚೇರಿಗಳು ಏನಿರ್ತವೆ, ಇದೆಲ್ಲದಕ್ಕೂ ನಾವು ಒಂದು ಅರ್ಜಿ ಹಾಕ್ತಿವಿ. ಅರ್ಜಿ ಹಾಕ್ಬಿಟ್ಟು ಮಾಹಿತಿ ಕೊಡಿ ಅಂತ ಹೇಳ್ಬಿಟ್ಟು ಆ ಕಚೇರಿಗೆ ಸಂಬಂಧಿಸಿದಂತ ಮಾಹಿತಿನ ನಾವು ಕೇಳಂತದ್ದು.